ಹಾಯ್ ಹಲೋ ನಮಸ್ಕಾರ. ನಾನ್ ನಿಮ್ಮ ವಿರೂಪಾಕ್ಷಿ. ಕೃಷಿ ಜೊತೆ ವಿರೂಪಾಕ್ಷಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ಇವತ್ತು ಯಾವ ವಿಷಯದ ಕುರಿತಂತೆ ಮಾತಾಡೋದಕ್ಕೆ ಬರ್ತಾ ಇದ್ದೀನಪ್ಪ ಅಂದ್ರೆ 2026-27ನೇ ಸಾಲಿನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಏನು ಮುಂಗಾರು ಹಂಗಾಮು ಬೆಳೆ ನೋಂದಣಿ ಪ್ರಕ್ರಿಯೆ ಇದು ಪ್ರಾರಂಭಗೊಂಡಿದೆ. ಈ ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಅಂತಂದ್ರೆ ಏನಪ್ಪಾ ಅಂದ್ರೆ ಇದು ಇನ್ಶೂರೆನ್ಸ್. ಇದು ಯಾವ ರೀತಿ ನಾವು ಹೆಲ್ತ್ ಇನ್ಶೂರೆನ್ಸ್ ಅವೆಲ್ಲ ಮಾಡ್ತೀವಲ್ಲ ಆ ಟೈಪ್ ಇನ್ಶೂರೆನ್ಸ್ ಇದು. ಇದು ಬೆಳೆಗಳಿಗೆ ಒಂದು 3 ತಿಂಗಳಿಗೊಮ್ಮೆ ಬೆಳೆಗಳಿಗೆ ಇನ್ಶೂರೆನ್ಸ್ ತುಂಬತಕ್ಕಂತ ಒಂದು ಪ್ರಕ್ರಿಯೆ. ಮುಂಗಾರು ಹಂಗಾಮು ಪ್ರಾರಂಭಗೊಂಡಿರೋದ್ರಿಂದ ಇದು ಈಗ ಆಲ್ರೆಡಿ ಚಾಲ್ತಿಯಲ್ಲಿದೆ. ಇದು ಇವತ್ತು ಈ ವಿಷಯ ಕುರಿತಂತೆ ಯಾವ ಬೆಳೆಗೆ ಮತ್ತು ಎಕರೆಗೆ ಎಷ್ಟು ಅಮೌಂಟ್ ತುಂಬಬೇಕು ಮತ್ತು ಅದರ ತುಂಬತಕ್ಕಂತ ಅಂತಿಮ ದಿನಾಂಕವನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ಕೃಷಿ ಇಲಾಖೆ ಈ ಒಂದು ಪ್ರಕಟಣೆಯನ್ನ ಮಾಡಿದೆ. ಇಂದಿನಿಂದ ಪ್ರಾರಂಭ ಅಂದ್ರೆ ಈಗ ಆಲ್ರೆಡಿ ಪ್ರಾರಂಭ ಆಗಿದೆ. ಪ್ರತಿ ಬೆಲೆ ದರ ಪಟ್ಟಿ ಅಂದ್ರೆ ಪ್ರತಿಯೊಂದು ಬೆಳೆಗೆ ಏನು ರೇಟ್ ಇದೆ ಅಂತಕ್ಕಂಥದ್ದು, ಅರ್ಜಿ ತುಂಬತಕ್ಕಂಥದ್ದು ರೇಟ್ ಏನಿದೆ ಅಂತಕ್ಕಂಥದ್ದು ಹೇಳ್ತೀನಿ ಮತ್ತು ಅಂತಿಮ ದಿನಾಂಕವನ್ನು ಹೇಳ್ತೀನಿ. ಈಗ ಮಳೆ ಬರ್ತಾ ಇಲ್ಲ ಮತ್ತು ನೀವು ಏನಾದ್ರು ಇನ್ಸೂರೆನ್ಸ್ ತುಂಬಿದ್ರೆ ನೆಕ್ಸ್ಟ್ ಅಂದ್ರೆ ಇನ್ಸೂರೆನ್ಸ್ ತುಂಬುವುದರಿಂದ ಅತಿಯಾಗಿ ಮಳೆ ಆದ್ರೂ ಕೂಡ ನಿಮಗೆ ಒಂದು ಬೆಳೆ ಪರಿಹಾರ ಬರುತ್ತೆ. ಅದೇ ರೀತಿ ಮಳೆ ಬಾರದಿದ್ರು ಕೂಡ ಒಂದು ಅತಿವೃಷ್ಟಿ ಅನಾವೃಷ್ಟಿ ಎರಡಕ್ಕೂ ಕೂಡ ಇನ್ಸೂರೆನ್ಸ್ ಕ್ಲೇಮ್ ಆಗ್ತಕ್ಕಂಥ ಒಂದು ಸಂದರ್ಭ ಇದೆ. ಹಾಗಾಗಿ ಏನೇನು ಯಾರಾದ್ರೂ ಬಿತ್ತಿದ್ರೆ ಹತ್ತಿ, ತೊಗರಿ, ಸೂರ್ಯಕಾಂತಿ ಅಥವಾ ಭತ್ತ, ಕೂರಿಗೆ ಭತ್ತ ಏನಾದ್ರು ಬಿತ್ತಿದ್ರೆ ಮತ್ತು ನಾಟಿ ಮಾಡೋರಿದ್ರೆ ಯಾರು ಬೇಕಾದ್ರೂ ಈ ಇನ್ಸೂರೆನ್ಸ್ ತುಂಬಬಹುದು. ನೀರಾವರಿಗೆ ಎಷ್ಟೈತಿ ಮತ್ತು ಹೊರವಲಕ್ಕೆ ಎಷ್ಟೈತಿ ಅಂತಕ್ಕಂಥದ್ದು ಅಂದ್ರೆ ಮಳೆ ಆಶ್ರಿತ ಪ್ರದೇಶಕ್ಕೆ ಎಷ್ಟಿದೆ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತೀನಿ. ಈ ಒಂದು ಮಾಹಿತಿಯನ್ನ ನಿಮಗೆ ಗೊತ್ತಿರತಕ್ಕಂಥ ರೈತರಿಗೆ ಶೇರ್ ಮಾಡ್ರಿ ಅಂತ ಹೇಳ್ತಾ, ಈ ತರದ ಮಾಹಿತಿಗಾಗಿ ಕೃಷಿ ಜೊತೆ ವಿರೂಪಾಕ್ಷಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ನ ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭಿಸ್ತೀನಿ. ಬನ್ನಿ. ಫಸ್ಟ್ನೇದಾಗಿ ಭತ್ತ ನೀರಾವರಿ. ಇದು ಎಕರೆಗೆ ಎಷ್ಟಪ್ಪ ಅಮೌಂಟ್ ತುಂಬಬೇಕಂದ್ರೆ 879 ರೂಪಾಯಿ ಈ ಒಂದು ಅಮೌಂಟ್ ಅನ್ನ ತುಂಬಬೇಕಾಗುತ್ತೆ. ಇದ್ರ ಅಂತಿಮ ದಿನಾಂಕ ಬಂದ್ಬಿಟ್ಟು 14/8/2026 ಆಗಿರುತ್ತೆ. ಅದೇ ರೀತಿ ಮಳೆ ಆಶ್ರಿತ ಭತ್ತಕ್ಕೆ ಬಂದ್ಬಿಟ್ಟು 611 ರೂಪಾಯಿ 91 ಪೈಸೆ ತುಂಬಬೇಕಾಗಿರುತ್ತೆ. 31/7/2026 ಇದಕ್ಕೆ ಅಂತಿಮ ದಿನಾಂಕ ಆಗಿರುತ್ತೆ. ಅದೇ ರೀತಿ ಮುಸುಕಿನ ಜೋಳ ನೀರಾವರಿ 616 ರೂಪಾಯಿ 76 ಪೈಸೆ ಇರುತ್ತೆ. ಇದು 31/7/2026 ಅಂತಿಮ ದಿನಾಂಕ ಆಗಿರುತ್ತೆ. ಅದೇ ರೀತಿ ಹೆಸರು ಮಳೆ ಆಶ್ರಿತ 321 ರೂಪಾಯಿ 33 ಪೈಸೆ ಎಕರೆಗೆ ಆಗಿರುತ್ತೆ ಪ್ರೀಮಿಯಂ ಅಮೌಂಟ್ ತುಂಬೋದು. 15 ದಿನಾಂಕ 15ನೇ ತಾರೀಕು 7ನೇ ತಿಂಗಳ 2026 ಇದು ಅಂತಿಮ ದಿನಾಂಕ ಆಗಿರುತ್ತೆ. ಅದೇ ರೀತಿ ಸಜ್ಜೆ ಮಳೆ ಆಶ್ರಿತ ಮತ್ತು ನೀರಾವರಿ 350 ರೂಪಾಯಿ ಸಜ್ಜೆ ನೀರಾವರಿ 350 ರೂಪಾಯಿ 47 ಪೈಸೆ. ಇದು 31/7/2026 ಅಂತಿಮ ದಿನಾಂಕ ಆಗಿರುತ್ತೆ. ಸಜ್ಜೆ ಮಳೆ ಆಶ್ರಿತ ಬಂದ್ಬಿಟ್ಟು 281 ರೂಪಾಯಿ 67 ಪೈಸೆ 31/7/2026 ಆಗಿರುತ್ತೆ. ಅದೇ ರೀತಿ ತೊಗರಿ ಮಳೆ ಆಶ್ರಿತ ಬಂದ್ಬಿಟ್ಟು 466 ರೂಪಾಯಿ 21 ಪೈಸೆ 31/7/2026 ಆಗಿರುತ್ತೆ. ಅದೇ ರೀತಿ ನೀರಾವರಿ ತೊಗರಿ ಬಂದ್ಬಿಟ್ಟು 488 ರೂಪಾಯಿ 7 ಪೈಸೆ 31/7/2026 ಆಗಿರುತ್ತೆ. ಸೂರ್ಯಕಾಂತಿ ಮಳೆ ಆಶ್ರಿತ ಬಂದ್ಬಿಟ್ಟು 390 12 ಪೈಸೆ 13 ಪೈಸೆ 31/7/2026 ಆಗಿರುತ್ತೆ. ಅದೇ ರೀತಿ ನೀರಾವರಿ ಸೂರ್ಯಕಾಂತಿ ಬಂದ್ಬಿಟ್ಟು 468 ರೂಪಾಯಿ 64 ಪೈಸೆ ಆಗಿರುತ್ತೆ ಎಕರೆಗೆ 31/7/2026 ಆಗಿರುತ್ತೆ. ನೆಲಗಡಲೆ ಶೇಂಗಾ ಬೆಳೆ ಏನೈತಲ್ಲ ಅದು ನೀರಾವರಿ 629 ರೂಪಾಯಿ 71 ಪೈಸೆ 31/7/2026 ಇದು ಕೊನೆಯ ದಿನಾಂಕ ಆಗಿರುತ್ತೆ. ಮಳೆ ಆಶ್ರಿತ ಶೇಂಗಾ ಬಂದ್ಬಿಟ್ಟು 529 ರೂಪಾಯಿ 35 ಪೈಸೆ 31/7/2026 ಅಂತಿಮ ದಿನಾಂಕ ಆಗಿರುತ್ತೆ. ಅದೇ ರೀತಿ ಹತ್ತಿ ನೀರಾವರಿ ಬಂದ್ಬಿಟ್ಟು 1748 ರೂಪಾಯಿ 30 ಪೈಸೆ 31/7/2026 ಆಗಿರುತ್ತೆ. ಹತ್ತಿ ಮಳೆ ಆಶ್ರಿತ ಬಂದ್ಬಿಟ್ಟು 1208 ರೂಪಾಯಿ 3 ಪೈಸೆ 31/7/2026 ಆಗಿರುತ್ತೆ. ಈರುಳ್ಳಿ ನೀರಾವರಿ ಬಂದ್ಬಿಟ್ಟು 1907 ಪೈಸೆ 14/8/2026 ಆಗಿರುತ್ತೆ. ಈ ಒಂದು ಇನ್ಸೂರೆನ್ಸ್ ತುಂಬತಕ್ಕಂತ ಒಂದು ದರ ಪಟ್ಟಿ ನಾನು ಅಂತಿಮ ಅರ್ಜಿ ಕೂಡ ಹೇಳಿದ್ದೀನಿ. ಈ ಒಂದು ಅವಧಿ ಒಳಗಡೆನೆ ನೀವು ಇನ್ಸೂರೆನ್ಸ್ ನ ತುಂಬಬೇಕು. ಇನ್ಸೂರೆನ್ಸ್ ತುಂಬಿಸ್ಬೇಕಾದ್ರೆ ನೀವು FID ಅನ್ನ ಮಾಡಿಸಿರ್ಬೇಕು. FID ಅನ್ನ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ CSC ಸೆಂಟರ್ ಇಲ್ಲಿ ಒಂದು FID ಅನ್ನ ಮಾಡಿಕೊಡ್ತಾರೆ. ಆದಷ್ಟು ಬೇಗ ನೀವು ಒಂದು ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯ
ಆ ಒಂದು ಇನ್ಶೂರೆನ್ಸ್ ನ ತುಂಬ್ರಿ ಅಂತ ಹೇಳ್ತಾ, ನಾನು ಇಲ್ಲಿವರೆಗೂ ನಿಮ್ಗೆ ಈ ಮಾಹಿತಿಯನ್ನು ಹಂಚಿಕೊಂಡಿರೋದಕ್ಕಾಗಿ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಾನು ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ್, ಜೈ ಜವಾನ್, ಜೈ ಕಿಸಾನ್. ಎಲ್ಲರಿಗೂ ನಮಸ್ಕಾರ.